ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನಿಲ್ಲಿ ರಾತ್ರಿಯೇ ಕಾಳುಗಳನ್ನೆಲ್ಲ ನೆನೆಸ್ಕೊಂಡಿದ್ದೆ. ಏನೇನು ಕಾಳು ನೆನೆಸಿನಿ ಅಂತ ಮುಂದೆ ತೋರಿಸ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ಗೆ ಹುಳ್ಳಿಕಾಳನ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ನೆನೆಸಿರೋ ನೀರಲ್ಲೇ ಮೊಳಕೆ ಕಟ್ಟಂಗಿಲ್ಲ. ಈ ರೀತಿ ನೆನೆಸಿರೋ ನೀರನ್ನ ಚೆಲ್ಲಿಬಿಟ್ಟು ಒಂದು ಸರ್ತಿ ನೀಟಾಗಿ ಹುಳ್ಳಿಕಾಳನ್ನ ತೊಳ್ಕೊಬೇಕು. ಇದನ್ನು ಏನಕ್ಕಪ್ಪ ಮಾಡೋದು ಅಂದರೆ ಕಾಳು ಸ್ಮೆಲ್ ಬರಲ್ಲ. ಅಂದರೆ ಮೊಳಕೆ ಕಟ್ಟಿದ ಮೇಲೆ ಕೆಲವೊಂದು ಕಾಳುಗಳು ಸ್ಮೆಲ್ ಬರುತ್ತಲ್ಲ, ಅದು ಬರದೇ ಇರೋದಕ್ಕೆ ಈ ರೀತಿ ಚೆನ್ನಾಗಿ ನೆನೆಸಿರೋ ಕಾಳನ್ನ ತೊಳ್ಕೊಬೇಕು. ಹಾಗೆಯೇ ಹೆಸರು ಕಾಳನ್ನು ಕೂಡ ಅದೇ ರೀತಿ ತೊಳ್ಕೊಳ್ತಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟೊಂದು ಕಟ್ಕೊಂಡಿದ್ದೀನಿ ಅಂತ. ನಾನು ಒಂದು 10 ಡೇಸ್ಗೆ ನೆನೆಸಿಟ್ಕೊಳ್ತಿದ್ದೀನಿ. ಅವೆರಡು ಮೊಳಕೆ ಕಟ್ಟಬೇಕು. ಮಿಕ್ಕಿದ ಕಾಳುಗಳನ್ನೆಲ್ಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಅಳಸಂದೆ ಕಾಳು, ಕಡಲೆಕಾಳು, ಹಾಗೆ ರಾಜ್ಮಾ, ಹಾಗೆ ಬಟಾಣಿ, ಜೊತೆಗೆ ಕಾಬೂಲ್ ಕಡಲೆ ಇವೆಲ್ಲನೂ ಕೂಡ ನೆನೆಸ್ಕೊಂಡಿದ್ದೀನಿ. ನೆನೆಸೋದೆಲ್ಲ ಏನು ತೋರಿಸಿಲ್ಲ ನಾನು, ತುಂಬ ದೊಡ್ಡ ವೀಡಿಯೋ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನಿಲ್ಲ, ಕಾಳನ್ನೆಲ್ಲ ನೀಟಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ತೊಳ್ಕೊಂಡು ರಾತ್ರಿ ಫುಲ್ಲು ನೆನೆಸ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಮಾಡ್ತಿದ್ದೀನಿ ನಾನು. ನೋಡಿ, ಈಗ ಹುಳ್ಳಿಕಾಳು ಸ್ವಲ್ಪ ಎಲ್ಲ ನೀರೆಲ್ಲ ಸೋರ್ಕೊಂಡ್ಮೇಲೆ ನಾನಿಲ್ಲಿ ಬಟ್ಟೆಯಲ್ಲಿ ಕಟ್ಕೊಳ್ತಿದ್ದೀನಿ. ಈ ರೀತಿ ಬಟ್ಟೆಯಲ್ಲಿ ಕಟ್ಕೊಂಡ್ರೆ ಕಾಳು ಮೊಳಕೆ ಚೆನ್ನಾಗಿ ಬರುತ್ತೆ. ಟೈಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಭಾರ ಇಟ್ಕೊಳ್ತೀನಿ ಅಷ್ಟೇ. ನೋಡಿ, ಈಗ ಕಡಲೆಕಾಳನ್ನ ತೊಳ್ಕೊಳ್ತಿದ್ದೀನಿ. ಹೆಸರು ಕಾಳನ್ನ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಅಷ್ಟೇ, ಅದನ್ನೇನು ಕಟ್ಟಕ್ಕೆ ಹೋಗಿಲ್ಲ. ನೋಡಿ, ಕಾಳು ಎಲ್ಲ ಪ್ರತಿಯೊಂದು ಕಾಳನ್ನು ಕೂಡ ಇದೇ ರೀತಿ ತೊಳ್ಕೊಬೇಕು. ತೊಳ್ಕೊಂಡು ಈ ರೀತಿ ನೀರು ಸೋರಕ್ಕೆ ಇಟ್ಕೊಳ್ತೀನಿ. ನಾನೀಗ ಈ ಕಾಳನ್ನೆಲ್ಲ ಬೇಯಿಸ್ಕೊಳ್ತೀನಿ. ಅದನ್ನು ಯಾವ ರೀತಿ ಬೇಯಿಸ್ಕೊತೀನಿ ಅಂತ ತೋರಿಸ್ತೀನಿ. ಫಸ್ಟ್ಗೆ ಇಲ್ಲಿ ಮಾಮೂಲಿ ಕಡಲೆಕಾಳನ್ನ ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ತಿದ್ದೀನಿ. ನಾನು ಎರಡೆರಡು ಒಂದೇ ಸರ್ತಿ ಬೇಯಿಸ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಕೆಳಗಡೆ ಕಡಲೆಕಾಳು ಹಾಕಿ ಮೇಲ್ಗಡೆ ಈ ರೀತಿ ರಾಜ್ಮಾ ಇಟ್ಕೊಳ್ತೀನಿ. ಎರಡಕ್ಕೂ ಕೂಡ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಹಾಗೆ ಒಂದು ಕಡಲೆಕಾಳು ಮೇಲೆ ಸ್ಟ್ಯಾಂಡ್ ಇಟ್ಕೋಬೇಕು, ಅಂದರೆ ಎರಡು ಮಿಕ್ಸ್ ಆಗಬಾರ್ದು ಅಂತ ಅಷ್ಟೇ. ಈ ರೀತಿ ಒಂದು 4-5 ವಿಸಿಲ್ ಕೂಗಿಸ್ಕೊಳ್ತೀನಿ. ನನಗೆ ಚೆನ್ನಾಗಿ ಬೇಯಬೇಕು, ಅರ್ಧ ಬೇಯಿಸ್ಕೊಳ್ಳಲ್ಲ, ಫುಲ್ ಬೇಯಿಸ್ಕೋಬೇಕು. ಯಾಕೆಂದರೆ ಮತ್ತೇನು ಕುಕ್ ಮಾಡಲ್ಲ ಇದನ್ನು ನಾನು, ಅದಕ್ಕೋಸ್ಕರ ಫುಲ್ ಬೇಯಿಸ್ಕೊಳ್ತೀನಿ. ಒಂದು 5 ವಿಸಿಲೇ ಕೂಗಿಸ್ಕೊಳ್ತೀನಿ. ನಿಮಗೆ ನೋಡಿಸ್ತೀನಿ ಎಷ್ಟು ಸಾಫ್ಟಾಗಿ ಬೇಯಿಸ್ಕೊಳ್ತೀನಿ ಅಂತ. ನೋಡ್ತಿದ್ದೀರಲ್ಲ, ಈ ರೀತಿ ಬೆಂದಾದಮೇಲೆ ಇದನ್ನು ಈಗ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಏನಕ್ಕಪ್ಪ ಇದು ಅಂದರೆ ಡೈಲಿ ಸಲಾಡ್ ಆ ಥರ ಮಾಡ್ಕೊಂಡು ತಿನ್ನಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇವನು ಬೇಕಾದ್ರೆ ಮೊಳಕೆ ಕಟ್ಕೋಬೋದು, ಆದರೆ ನಾನು ನಿಮ್ಗೆ ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ನೀರನ್ನೆಲ್ಲ. ಹಾಗೆ ನಾನು ಆ ನೀರನ್ನೇನು ವೇಸ್ಟ್ ಮಾಡಲ್ಲ, ಆ ನೀರನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ಹಾಗೆ ಕಡಲೆಕಾಳನ್ನು ಕೂಡ ಫಿಲ್ಟ್ರ್ ಮಾಡ್ಕೊಳ್ತೀನಿ. 2 ಫಿಲ್ಟರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಎಲ್ಲ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ. ಅವೆರಡನ್ನು ತಣ್ಣಗಾಕೆ ಸೈಡ್ಗೆ ಇಡ್ತಿದ್ದೀನಿ. ಈಗ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈಗ ಎಲ್ಲ ಕಾಳುಗಳನ್ನೂ ಬೇಯಿಸ್ಕೊಳ್ತೀನಿ. ಅಂದರೆ ನೆನೆಸ್ಕೊಂಡಿರೋ ಪ್ರತಿಯೊಂದು ಕಾಳನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಬೇಕು ಅಂದರೆ ಕಡಲೆ ಬೀಜನೂ ಕೂಡ ನೆನೆಸ್ಕೋಬೋದು. ನಾನಿಲ್ಲಿ ಕಡಲೆ ಬೀಜ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಇವೆಲ್ಲ ಕಾಳನ್ನ ಹಾಕ್ಕೊಂಡು ಮತ್ತೆ ಒಂದು 4-5 ವಿಸಿಲ್ ಕೂಗಿಸ್ಕೊಳ್ತೀನಿ. ಈ ಮೇಲೆ ಹಾಕಿರೋ ಕಾಳುಗಳು ಏನಕ್ಕಪ್ಪ ಅಂದರೆ ಸಾಂಬಾರು ಮಾಡ್ತೀನಿ, ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪು ಹಾಕೋದು ಮರ್ತಿದ್ದೆ, ಅದಕ್ಕೋಸ್ಕರ ಮತ್ತೆ ತೆಗೆದು ಉಪ್ಪು ಹಾಕ್ತಿದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೇಬೇಕು, ಏಕೆಂದರೆ ನಾವು ಡೈರೆಕ್ಟಾಗಿ ತಿಂತೀವಲ್ಲ, ಮತ್ತೇನು ಬೇಯಿಸ್ಕೊಳಕ್ಕೆ ಹೋಗಲ್ಲ. ಆದ್ದರಿಂದ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಕಾಳು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಇದನ್ನು ಕೂಡ ಒಂದು 5 ವಿಸಿಲ್ ಕೂಗಿಸ್ಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ತಣ್ಣಗಾಗಬೇಕಲ್ಲ, ಅದಕ್ಕೆ ನೋಡಿ ತಣ್ಣಗೆ ಮಾಡ್ಕೊಂಡ್ಮೇಲೆ ತೆಗೆದು ತೋರಿಸಿದ್ದೀನಿ. ಇದಕ್ಕೆ ತುಂಬಾ ಟೈಮ್ ಹಿಡಿಯಿತು, ಆದರೆ ನಾನು ನಿಮಗೆ ಎಲ್ಲ ಒಂದೇ ಹತ್ರ ಬರಲಿ ಅಂತ ತೋರಿಸ್ತಿದ್ದೀನಿ. ಮಧ್ಯೆ ತುಂಬ ಕೆಲಸಗಳು ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಮುಂದೆ ತೋರಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಕಾಳುಗಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ರೀತಿ ಎರಡನ್ನೂ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಬೇಯುತ್ತೆ ಕಾಳು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಮಧ್ಯದಲ್ಲಿ ಸ್ಟ್ಯಾಂಡ್ ಇಟ್ಕೊಂಡ್ರೆ ಎರಡು ಮಿಕ್ಸ್ ಆಗಲ್ಲ ಅಷ್ಟೇ. ನೋಡಿ, ಈಗ ಕಾಬೂಲ್ ಕಡಲೆನೂ ಕೂಡ ಫಿಲ್ಟ್ರ್ ಮಾಡ್ಕೊಳ್ತೀನಿ.
ಹಾಗೆ ನೋಡಿದ್ರಲ್ಲ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲೂ ಒಂದು ಸ್ವಲ್ಪನೂ ನೀರು ವೇಸ್ಟ್ ಮಾಡಲ್ಲ. ಅದರಲ್ಲೂ ತುಂಬ ಎನರ್ಜಿ ಇದ್ದಿತ್ತಲ್ಲ, ಅದಕ್ಕೋಸ್ಕರ ವೇಸ್ಟ್ ಮಾಡ್ದಂಗೆ ಯೂಸ್ ಮಾಡ್ಕೊಳ್ತೀನಿ. ಕಾಬೂಲ್ ಕಡಲೆ ನೋಡ್ರಲ್ಲ ಅಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ತಣ್ಣಗಾಗಕ್ಕೆ ಸೈಡ್ಗೆ ಇಡ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಾಳನ್ನ ಬೇಯಿಸ್ಕೊಂಡಲ್ಲ, ಅದನ್ನು ಈಗ ಈ ಪಾತ್ರೆಗೆ ಸೇರಿಸ್ಕೊಳ್ತೀನಿ. ನೋಡಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆಗಲೇ ಬೇಯಿಸ್ಕೊಂಡಿರೋ ಕಾಳನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ. ಯಾಕೆಂದರೆ ಎಲ್ಲ ಕಾಳು ನೆನೆಸ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈ ಕಾಳುಗಳಲ್ಲಿ ಪ್ರೋಟೀನ್ ಅಂತೂ ಹೆವಿ ಇರುತ್ತೆ. ಇದನ್ನಂತೂ ಸ್ಕಿಪ್ ಮಾಡಬೇಡಿ. ಮಕ್ಕಳು ಕೊಡೋದು ಕೂಡ ನಾನು ಯಾವ ರೀತಿ ಸಲಾಡ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಕ್ಯಾರೆಟು, ಹಾಗೆ ಸೌತೆಕಾಯಿ. ಕ್ಯಾರೆಟ್ ಇಲ್ಲ ಹಾಕಿಲ್ಲ, ಆ ಕ್ಯಾರೆಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ರಾಜ್ಮಾ, ಹಾಗೆ ಕಡಲೆಕಾಳು, ಕಾಬೂಲ್ ಕಡಲೆ ಅಂದರೆ ಕಪ್ಪು ಕಡಲೆ ಬರುತ್ತಲ್ಲ ಅದು, ಕಾಬೂಲ್ ಕಡಲೆ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಬರೀ ಉಪ್ಪು ಖಾರ ಹಾಕ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಮೊಸರಲ್ಲಿ ಒಂದು ಡ್ರೆಸ್ಸಿಂಗ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ಯಾವಾಗನ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಮಾಡಿಬಿಟ್ಟಿದ್ದೀನಿ, ತೋರಿಸಿಲ್ಲ. ಏನಿಲ್ಲ, ಮೊಸರನ್ನ ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಇಟ್ಕೊಂಡು ಒಂದು ಸರ್ತಿ ಮಿಕ್ಸಿಗೆ ಆಡ್ಕೊಂಡು ಹಾಕ್ಕೊಳ್ಳೋದು. ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋದು. ಕೊತ್ತಂಬರಿ ಸೊಪ್ಪು ಅಲ್ಲೇ ಹಾಕಿರೋದ್ರಿಂದ ಅದಕ್ಕೆ ಹಾಕಿಲ್ಲ. ಖಾರಕ್ಕೆ ಬೇಕಾದ್ರೆ ಒಂದು ಹಸಿಮೆಣ್ಸಿಕಾಯಿ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿಕಾಯಿ ಕೂಡ ಹಾಕಿಲ್ಲ, ಯಾಕೆಂದರೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಅಂದರೆ ಕಾಳುಗಳಿಗೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಆದ ಕಾರಣ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಂಡಿಲ್ಲ. ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಆಯಿತು. ಖಾರಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸಲಾಡ್ ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಈ ರೀತಿ ಮಾಡಿ ಈಗ ಸಾಂಬಾರಿಗೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮಿಕ್ಸಿ ಜಾರ್ಗೆ 1 ಸ್ಪೂನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ಪೇಸ್ಟು. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಕಾಯಿ ತುರಿ. ಆಗಲೇ ಎಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಇದನ್ನೆಲ್ಲ ಈಗ ಸೇರಿಸ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು. ನಾನು ಇಲ್ಲಿ ಬಿಸಿನೇ ಸ್ವಲ್ಪ ಸೇರಿಸಿದ್ದೀನಿ. ಹಾಗೆ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಮಗೆ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೇಕು. ಹಾಗೆ ಒಂದು 2 ಸ್ಪೂನು ಕಾಳುಗಳನ್ನ ಹಾಕ್ಕೊಂಡು ಇದನ್ನು ನುಣ್ಣು ರುಬ್ಕೊಂಬರೋಣ. ನೋಡಿ, ಕಾಳನ್ನು ಕೂಡ ಕುದೀಲಿಕ್ಕೆ ಇಟ್ಟಿದ್ದೆ, ಅದು ಕುದೀತಾ ಇದೆ. ಈಗ ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ತುಪ್ಪ ಕಾಯಿಸಿರೋ ಪಾತ್ರೆ ತೊಗೊಂಡಿದ್ದೀನಿ. ಎಣ್ಣೆ ಏನು ಹಾಕ್ಕೊಂಡಿಲ್ಲ, ತುಪ್ಪನೇ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಕರಿಬೇವು, ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ನೀವೇನಾದರೂ ಹಸಿ ಮಸಾಲ ತೊಗೊಂಡ್ರೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನಾನು ಎಲ್ಲನೂ ಹುರ್ಕೊಂಡಿದ್ದೀನಲ್ವ, ಆದ್ದರಿಂದ ಡೈರೆಕ್ಟಾಗೆಲ್ಲ ಸೇರಿಸ್ಕೊಳ್ತೀನಿ. ಹಾಗೆ ಎಕ್ಸ್ಟ್ರಾ ನೀರೇನು ಸೇರಿಸ್ಕೊಂಡಿಲ್ಲ, ನಾನು ಸಾಂಬಾರಲ್ಲಿರೋ ನೀರನ್ನೇ ಸೇರಿಸ್ಕೊಳ್ತಿದ್ದೀನಿ. ನೋಡಿದ್ರಲ್ಲ, ಕಾಳು ಕೂಡ ಒಂದು ಕುದಿ ಬರೋ ಕುದಿಸ್ಕೊಂಡು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈಗ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಎಲ್ಲಕ್ಕೂ ಹಾಕ್ಕೊಂಡಿದ್ದೀವಿ ನಾವು. ಬೇಕು ಅಂದರೆ ಮಾತ್ರ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು. ಚೆನ್ನಾಗೊಂದು ಕುದಿ ಬರೆಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ನೋಡಿದ್ರಲ್ಲ, ಆ ನೀರು ವೇಸ್ಟ್ ಆಗ್ದಂಗೆ ಸಾಂಬಾರು ಯಾವ ರೀತಿ ಮಾಡ್ಕೊಂಡೆ ಅಂತ. ನೀವು ಸಾಂಬಾರೇ ಮಾಡಬೇಕಿಲ್ಲ, ರಸಮ್ ಕೂಡ ಮಾಡ್ಕೋಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಮಾಡಿ ಸೈಡ್ಗೆ ಇಡ್ತೀನಿ. ಅದು ಬೇಕಿರೋದು ಮಧ್ಯಾಹ್ನದ ಮೇಲೆ. ನಾನೀಗ ಬೆಣ್ಣೆ ಮೊಸರು ಎಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ಅಂತೂ ಎಲ್ಲರೂ ಕೂಡ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ. ಆದ ಕಾರಣ ಒಂದು ಸರ್ತಿ ಚೆಕ್ ಮಾಡಿ, ನಿಮಗೇನಾದರೂ ಯೂಸ್ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ ಮೊಸರಲ್ಲಿರೋ ಕೆನೆನ ತೆಗಿತಿದ್ದೀನಿ. ನೋಡ್ತಿದ್ದೀರಲ್ಲ, ನಾನು ಹಾಲಲ್ಲಿರೋ ಡೈರೆಕ್ಟಾಗಿರೋ ಕೆನೆ ತೆಗಿಯಲ್ಲ, ಮೊಸರು ಮಾಡಿಕೊಂಡು ಆ ಕೆನೆನ ಯೂಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿದ್ರೆ ಕೆನೆ ಆಗಲಿ ಎಷ್ಟು ದಿನ ಇಟ್ಕೊಂಡ್ರೂ ಕೆನೆನ ಹಾಳಾಗಲ್ಲ. ಅಂದರೆ ಇದನ್ನು ಫ್ರೀಝರಲ್ಲೇ ಇಟ್ಕೊಳ್ತೀನಿ. ನೋಡ್ತಿರಲ್ಲ, ಈ ಥರ ದೊಡ್ಡ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಳ್ತಾ ಇರ್ತೀನಿ ನಾನು ಡೈಲಿ 2 ಲೀಟ್ರ್ ಹಾಲು ತೊಗೊತೀನಲ್ಲ, ಆ ಕೆನೆ ಇದು. ಎಷ್ಟು ಉಳಿಯುತ್ತೋ ಅಷ್ಟಕ್ಕೂ ರಾತ್ರಿ ಎಪ್ಪ ಹಾಕ್ಕೊಳ್ತೀನಿ. ಆ ಎಪ್ಪ ಹಾಕ್ಕೊಂಡಾದ್ಮೇಲೆ ಮೊಸರು ಆದಮೇಲೆ ಕೆನೆ ತೆಗಿತೀನಿ. ಡೈರೆಕ್ಟಾಗಿ ನೀವು ಹಾಲಿನ ಕೆನೆ ತೆಗೆದ್ರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅನಿಸುತ್ತೆ. ನಾನು ಮೊದಲಿಂದನೂ ಇದೇ ರೀತಿ ಮೊಸರಲ್ಲೇ ಕೆನೆ ತೆಗಿತೀನಿ. ನೋಡಿ, ಈಗ ಆ ಕೆನೆನೆಲ್ಲ ಬೆಣ್ಣೆ ಮಾಡ್ಕೊಳ್ತಿದ್ದೀನಿ. ಹಾಗೆ
ಈ ಥರ ಮಿಕ್ಸಿ ಮಾಡಬೇಕಾದ್ರೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಒಂದು 2-3 ನಿಮಿಷಕ್ಕೆ ಬೆಣ್ಣೆ ಬಂದುಬಿಡುತ್ತೆ. ನೋಡಿಕೊಂಡು ತೆಕ್ಕೋಬೇಕು. ನೋಡಿ ಎಷ್ಟು ಬೆಣ್ಣೆ ಆಗಿದೆ ಅಂತ. ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಬೆಣ್ಣೆನೆಲ್ಲ ತೆಕ್ಕೊಳ್ಳೋಣ. ಈಗ ಈ ರೀತಿ ದೊಡ್ಡ ಉಂಡೆ ಆಗೋಕ್ಕಾಗಲ್ಲ, ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ತಿದ್ದೀನಿ ನಾನು. ನನಗೇನಿಲ್ಲ ಅಂದರೂ 1-2 kg ಅಷ್ಟು ಬೆಣ್ಣೆ ಬಂತು. ಅಂದರೆ ತುಂಬ ಆಗಲೇ ಒಂದು 3 ತಿಂಗಳಿಂದ ಎತ್ತಿಡ್ತಾ ಇದ್ದೆ, ಆದ ಕಾರಣ ಸ್ವಲ್ಪ ಜಾಸ್ತಿನೇ ಬಂತು. ಹಾಗೆ ಈ ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಆ ಮಜ್ಜಿಗೆ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗ್ಬಿಟ್ಟು ಮಾಮೂಲಿ ನೀರು ಹಾಕಬೇಕು, ಅದ್ದಿವರೆಗೂ ತೊಳ್ಕೊಬೇಕು. ಒಂದು 3-4 ಸಲನೇ ತೊಳ್ಕೊಬೇಕು. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ತೊಳ್ಕೊಳ್ಳಿ, ಅಂದರೆ ಸ್ವಲ್ಪ ಐಸ್ ವಾಟರ್ ಹಾಕ್ಕೊಂಡು ತೊಳ್ಕೊಂಡ್ರೆ ಚೆನ್ನಾಗಾಗುತ್ತೆ. ಹಾಗೆ ಇದೆಲ್ಲ ಮಾಡ್ಕೊಂಡಲ್ಲ, ಇದು ತೊಳ್ಕೊಳ್ಳೋದು ಕಷ್ಟ ಅಲ್ವಾ. ನಾನಿಲ್ಲಿ ಈಸಿಯಾಗಿ ತೊಳೆಯೋದು ತೋರಿಸ್ತೀನಿ ನೋಡಿ. ಏನಿಲ್ಲ, ಬಿಸಿನೀರು ತೊಗೊಂಡ್ರೆ ಮುಗೀತು, ಈಸಿಯಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿನೀರು ತೊಗೊಂಡು ಎಲ್ಲನೂ ಒಂದು ಸರ್ತಿ ತೊಳ್ಕೊಂಡ್ರೆ ಆ ಜಿಡ್ಡಿನ ಅಂಶ ಎಲ್ಲ ಈಸಿಯಾಗಿ ಹೊರಟೋಗುತ್ತೆ. ಆದ್ದರಿಂದ ಈ ಟಿಪ್ನ ಫಾಲೋ ಮಾಡಿ. ತೊಳೆಯೋದೇ ಸ್ವಲ್ಪ ಕಷ್ಟ ಅನಿಸುತ್ತಲ್ಲ ಬೆಣ್ಣೆ ತುಪ್ಪ ಮಾಡಿದ್ದು, ಏನೂ ಇಲ್ಲ, ಸ್ವಲ್ಪ ಬಿಸಿನೀರು ಯೂಸ್ ಮಾಡಿಕೊಂಡ್ರೆ ನೀಟಾಗಿ ಹೋಗ್ಬಿಡುತ್ತೆ. ತೊಳೆದ್ಬಿಟ್ಟು ಈಗ ತುಪ್ಪ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಒಂದೇ ಸರ್ತಿ ಎಲ್ಲ ಸ್ಟವ್ ಮೇಲೆ ಇಟ್ಕೊಂಡು ನಾನು ಬೇರೆ ಏನೂ ಹಾಕಿಲ್ಲ, ಬರೀ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ. ಬೇಕು ಅಂದರೆ ವೀಳ್ಯದೆಲೆ ಹಾಕ್ಕೋಬೋದು, ಹಾಗೆ ನುಗ್ಗೆ ಸೊಪ್ಪು ಹಾಕ್ಕೋಬೋದು. ನಮ್ಮ ಮನೇಲಿ ಎಲ್ಲ ಇತ್ತು, ಆದರೆ ನಾನು ಈ ಪ್ಲೈನೇ ಮಾಡಿ ತೋರಿಸ್ತೀನಿ. ಏನಿಲ್ಲ ಅಂದ್ರೂ ಕೂಡ ತುಪ್ಪ ಚೆನ್ನಾಗಾಗುತ್ತೆ. ಈ ತುಪ್ಪ ಮಾಡಬೇಕು ಅಂದರೆ ಒಂದು 20 ನಿಮಿಷ ಟೈಮ್ ಬೇಕಾಗುತ್ತೆ. ಏಕೆಂದರೆ ಸ್ಟವ್ ಮುಂದೆನೇ ಇರಬೇಕು. ಹಾಗೆಯೇ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೇ ಚೆನ್ನಾಗಿ ತುಪ್ಪ ಕಾಯಿಸ್ಕೋಬೇಕು. ತುಪ್ಪ ಒಳ್ಳೆ ಸ್ಮೆಲ್ ಬರಬೇಕು, ಅದ್ದಿವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಗೆ ನಿಮಗೆ ಗೊತ್ತಾಗುತ್ತೆ ನೋಡಿ, ನಾನು ಇಷ್ಟು ಕಲರ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಫುಲ್ ತುಪ್ಪ ಕಲರ್ ಚೇಂಜ್ ಆಗೋವರೆಗೂ ಕರೆಕ್ಟಾಗಿ ಆಗುತ್ತೆ. ನೀವೇನಾದರೂ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಫುಲ್ ಸಿದೋದಂಗೆ ಆಗುತ್ತೆ. ಅದಕ್ಕೆ ಒಂದು ಗೋಲ್ಡ್ ಕಲರ್ ಬರ್ತಾ ಇದ್ದಂಗೆ ಆಫ್ ಮಾಡಿಕೊಂಡ್ರೆ ಸಾಕು. ನೋಡ್ತಿದ್ದೀರಲ್ಲ, ಸ್ಟವ್ ಆಫ್ ಮಾಡಿದ್ರೂ ಇನ್ನೂ ಕುದೀತಾನೇ ಇದೆ. ನಿಮಗೆ ತೋರಿಸ್ತಿದ್ದೀನಿ. ಇನ್ನು ಒಂದು 2-3 ನಿಮಿಷ ಹಿಂಗೆ ಕುದಿಯುತ್ತೆ, ಏಕೆಂದರೆ ಅಷ್ಟು ಬಿಸಿ ಇರ್ತೈತೆ. ಅದಕ್ಕೋಸ್ಕರನೇ ಒಂದು ಗೋಲ್ಡ್ ಕಲರ್ ಬರ್ತಿದ್ದಂಗೆ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ ಎಷ್ಟಾಗಿದೆ ಅಂತ. ಆಲ್ಮೋಸ್ಟ್ 1.5 kg ಅಷ್ಟು ತುಪ್ಪ ಆಯಿತು. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ನೋಡುತ್ತಿದ್ದಲ್ಲ, ಆಗಲೇ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬರ್ತಾಯಿತ್ತು, ಆವಾಗ ಆಫ್ ಮಾಡಿದಾಗ ಈ ರೀತಿ ಗೋಲ್ಡ್ ಕಲರ್ ಬರುತ್ತೆ. ನಾನು ಇದನ್ನು ಕೂಡ ವೇಸ್ಟ್ ಮಾಡಲ್ಲ. ಚಪಾತಿ ಏನಾರ ಮಾಡಬೇಕು ಅಂದರೆ ಅದಕ್ಕೆ ಸೇರಿಸ್ಕೊಳ್ತೀನಿ. ಇಲ್ಲ ಅಂದರೆ ಮಕ್ಕಳಿಗೆ ಮುದ್ದೆ ಮಾಡಿಕೊಟ್ಬಿಟ್ಟು ಮುದ್ದೆಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ, ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡಿಕೊಡ್ತೀನಿ. ವೇಸ್ಟ್ ಮಾಡಲ್ಲ, ಅದನ್ನು ಕೂಡ ತುಂಬಾ ಒಳ್ಳೆಯದು. ಇದನ್ನು ಕೂಡ ಮಕ್ಳಿಗೆ ಕೊಡಿ. ದೊಡ್ಡವ್ರು ತಿನ್ನೋ ಬದಲು ಮಕ್ಕಳು ಕೊಟ್ಟರೆ ಒಳ್ಳೆಯದು. ಹಾಗೆ ಆಗಲೇ ಕಾಳುಗಳನ್ನೆಲ್ಲ ತಣ್ಣಗೆ ಹಾಕಿಟ್ಟಿದ್ನಲ್ಲ, ಈಗ ಅದನ್ನು ಫ್ರೀಸ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಕವರುಗಳು ತೊಗೊಂಡಿದ್ದೀನಿ, ಜಿಪ್ಲಾಕ್ ಕವರ್ಸು. ಇದರಲ್ಲಿ ಕಾಳುಗಳನ್ನೆಲ್ಲ ಹಾಕಿಟ್ಕೊಳ್ತೀನಿ. ಕಾಳುಗಳನ್ನು ಕೂಡ ಯಾವ ರೀತಿ ಇಟ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಈ ಥರದ್ದೊಂದು ಬಾಕ್ಸ್ ತೊಗೊಂಡು ಅದಕ್ಕೆ ಈ ರೀತಿ ಕಾಳುಗಳನ್ನೆಲ್ಲ ಈ ಥರ ಕವರ್ಗೆ ಹಾಕ್ಬಿಟ್ಟು ನೀಟಾಗಿ ಫ್ರೀಝರಲ್ಲಿ ಇಡ್ತೀನಿ. ಈ ಕಾಳುಗಳನ್ನಂತೂ ಕಂಪಲ್ಸರಿ ಫ್ರೀಝರಲ್ಲೇ ಇಡಬೇಕು. ಮಾಮೂಲಿ ಫ್ರಿಜ್ಜಲ್ಲಿಟ್ಟರೆ ಬೇಗನೆ ಹಾಳಾಗುತ್ತೆ. ಈ ಥರ ಫ್ರೀಝರಲ್ಲಿಟ್ಟರೆ ನೀವು 10 days ಆರಾಮಾಗಿ ತಿನ್ಬೋದು. ನೋಡಿ, ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಕೊಳ್ತೀನಿ. ನಿಮಗೆ ತೋರಿಸ್ತೀನಿ, ಫ್ರೀಝರಲ್ಲೇ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗುತ್ತೆ. ಅವನ್ನೆಲ್ಲ ಇಟ್ಟಾದಮೇಲೆ ಹುಣಸೆಹಣ್ಣು ಪೇಸ್ಟ್ ಕೂಡ ಆಗೋಗಿದೆ. ಈಗ ಹುಣಸೆಹಣ್ಣು ಯಾವ ರೀತಿ ಪೇಸ್ಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಲಾಸ್ಟ್ 1 ಸ್ಪೂನ್ ಇತ್ತು, ಅದು ಸಾಂಬಾರ್ಗೆ ಹಾಕಿದೆ. ನಾನು ಇದೆಲ್ಲ ಮಧ್ಯೆ ಎಲ್ಲ ತೆಗೆದು ನೀಟಾಗಿ ಒಂದು ಕಡೆಯಿಂದ ಬರೋಂಗೆ ಮಾಡ್ಕೊಬಂದಿದ್ದೀನಿ. ಅದಕ್ಕೋಸ್ಕರ ಅಲ್ಲೆಲ್ಲ ಕಾಣಿಸುತ್ತೆ ಪಾತ್ರೆಗಳು. ಸಾಂಬಾರದು ಮಿಕ್ಸಿ ಎಲ್ಲ ಅಲ್ಲೇ ಇದೆಯಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನಾನು ಇದನ್ನು ಚೆನ್ನಾಗಿ ಒಂದು ಕುದಿವರೆಗೂ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಈ ರೀತಿ ಚೆನ್ನಾಗಿ ಕಿವುಚ್ಕೊಳ್ತಿದ್ದೀನಿ. ಕಿವುಚ್ಕೊಂಡು ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾನು ಒಂದು 10 daysಗೆ ಆಗೋಷ್ಟು ಹುಣಸೆಹಣ್ಣು ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಕಿವುಚ್ಕೊಂಡಾದಮೇಲೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇದು ಆರಾಮಾಗಿ 10 days ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಮಾಮೂಲಿ ಈ ಥರ ಬರೀ ಫಿಲ್ಟ್ರ್ ಮಾಡಿಕೊಂಡು ಫ್ರಿಜ್ಗೆ ಇಟ್ಕೊಂಡ್ರೆ ಅದು ಒಂದು 5-6 ದಿನಕ್ಕೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಬೇಗನೆ ಯೂಸ್ ಮಾಡಿಬಿಡ್ಬೇಕದು. ಇದು ಆರಾಮಾಗಿ ಒಂದು 15 days ಬೇಕಾದ್ರೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಏನಕ್ಕಪ್ಪ ಅಂದರೆ ನಾನು ಇದನ್ನು ಮತ್ತೆ ಕುದಿಸ್ಕೊಳ್ತೀನಿ, ಆದ ಕಾರಣ ಸ್ವಲ್ಪ ನೀರು ಯೂಸ್ ಮಾಡಿಕೊಂಡು
ಚೆನ್ನಾಗಿ ಹುಣಸೆಹಣ್ಣಿಲಿರೋ ಹುಳಿನೆಲ್ಲ ತೆಕ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ನಾನಿಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನು ಎಣ್ಣೆಯನ್ನು ಕೂಡ ಹಾಕ್ಕೋಬೇಕು. ನಾವು ಸ್ವಲ್ಪ ದಿನ ಇಟ್ಕೊಳ್ತೀವಲ್ಲ, ಆದ ಕಾರಣ ಎಣ್ಣೆಯಲ್ಲಿ ನಾವು ಎಷ್ಟು ಹಾಕ್ತೀವೋ ಅದನ್ನು ಅಷ್ಟನ್ನು ಕೂಡ ತೇಲ್ಬಿಟ್ಟು ಮೇಲೆ ಬಂದುಬಿಡುತ್ತೆ. ಅದಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಿದ್ದೀರಲ್ಲ, ಆಗಲೇ ಎಷ್ಟು ನೀರಾಗಿತ್ತು. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡು ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಳ್ತೀನಿ. ಆ ಎಣ್ಣೆ ಎಲ್ಲ ಮೇಲೆ ತೇಲ್ತಿರುತ್ತೆ, ಆದ ಕಾರಣ ಹುಣಸೆಹಣ್ಣು ಕೆಡಲ್ಲ. ನೋಡಿ, ಹುಣಸೆಹಣ್ಣು ಪೇಸ್ಟ್ ಕೂಡ ಎಷ್ಟು ಈಸಿಯಾಗಿ ಮಾಡಿಕೊಂಡೆ. ಈಗ ಬನ್ನಿ, ನಾನು ಸ್ಟೌವು ಹಾಗೆ ಕಬೋರ್ಡ್ಸ್ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಲಿಕ್ವಿಡ್ ಮಾಡ್ಕೊಳ್ತೀನಲ್ಲ, ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾವು ಬೆಳಗ್ಗೆ ಕಂಪಲ್ಸರಿ ಒಂದು ನಿಂಬೆಹಣ್ಣು ಯೂಸ್ ಮಾಡ್ತೀವಲ್ಲ, ಆ ನಿಂಬೆಹಣ್ಣೆಲ್ಲ ಒಂದು ವಾರ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ. ಬೇರೆ ದಿನ ಎಲ್ಲ ಬಿಸಾಕ್ತೀನಿ. ಈ ಥರ ಲಿಕ್ವಿಡ್ ಮಾಡಬೇಕು ಅಂದಾಗ ಎತ್ತಿಟ್ಕೊಳ್ತೀನಿ ಅಷ್ಟೇ. ಇದನ್ನು ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಏನಕ್ಕಪ್ಪ ಅಂದರೆ ಈ ಫ್ಲೇವರು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಿಂಬೆಹಣ್ಣೆಲ್ಲ ಕುದಿಸ್ಕೊಳ್ತೀನಿ. ಆಗ ಕೂಡ ಆರೋಗ್ಯ ಕೂಡ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ನಿಂಬೆಹಣ್ಣನ್ನ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ಪೇಸ್ಟ್ ಮಾಡಬೇಕು. ನೋಡಿ, ಈಗ ತಣ್ಣಗಾದ್ಮೇಲೆ ಈ ರೀತಿ ಒಂದು ಸಲ ಕಿವುಚ್ಬಿಟ್ಟು ಇದನ್ನು ಈಗ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ಇನ್ನು ಅದನ್ನು ಬಿಸಾಕ್ಬೋದು ಅಷ್ಟೇ. ಆ ನೀರು ಮಾತ್ರ ಬೇಕಿರೋದು ನಮಗೆ. ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಷ್ಟು ವೆನಿಗರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಕ್ಲೀನಿಂಗ್ ವೆನಿಗರ್ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಕುಕ್ಕಿಂಗ್ ವೆನಿಗರ್ ಯೂಸ್ ಮಾಡ್ತೀನಿ. ಹಾಗೆ 1 ಸ್ಪೂನಷ್ಟು ಸೋಡಾ ಯೂಸ್ ಮಾಡ್ತೀನಿ. ಅಂದರೆ ತಿನ್ನೋ ಸೋಡಾನೇ, ಇದು ಬೇಕಿಂಗ್ ಸೋಡಾ ಅಲ್ಲ, ಮಾಮೂಲಿ ಅಡುಗೆಗೆ ಹಾಕ್ತೀವಲ್ಲ ಅದೇ ಸೋಡಾ. ಹಾಗೆ 1-2 ಸ್ಪೂನಷ್ಟು ವಿಮ್ ಲಿಕ್ವಿಡ್, ನಿಮಗೆ ಯಾವ ಲಿಕ್ವಿಡ್ ಇದ್ದರೆ ಆ ಲಿಕ್ವಿಡ್ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಂಬ ಹಾಕಿದ್ರೆ ತುಂಬ ಸೋಪ್ ಆಗಿಬಿಡುತ್ತೆ. ಆದ ಕಾರಣ 1-2 ಸ್ಪೂನ್ ಸಾಕು. ನಾನಿಲ್ಲಿ 1.5 ಲೀಟ್ರಷ್ಟು ಆಗೋಷ್ಟು ಲಿಕ್ವಿಡ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡ್ತಿದ್ದೀರಲ್ಲ, ಸೋಪು ಮತ್ತು ಸೋಡಾ ಎಲ್ಲ ಹಾಕಿದ ತಕ್ಷಣ ಈ ರೀತಿ ಉಕ್ಕು ಹೋಗ್ತಾಯಿದೆ. ಈಗ ಅದನ್ನು ಬೇರೆ ಪಾತ್ರೆಗೆ ಸ್ವಲ್ಪ ಹಾಕ್ಕೊಳ್ತೀನಿ. ಇಷ್ಟೇ, ಬೇರೆ ಏನೂ ಹಾಕಲ್ಲ. ಇದು ನನ್ನ ಲಿಕ್ವಿಡು. ನಾನು ಸ್ಟವ್ ಡೈಲಿ ಕ್ಲೀನ್ ಮಾಡಬೇಕಲ್ಲ, ಡೈಲಿ ಒಂದು 3-4 ಸಲ ಸ್ಟವ್ ಕ್ಲೀನ್ ಮಾಡಬೇಕು ಅಂದರೆ ಈ ಲಿಕ್ವಿಡ್ ಯೂಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ತಣ್ಣಗಾದ್ಮೇಲೆ ಇದನ್ನೊಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಹಾಗೆ ಸ್ಪ್ರೇ ಬಾಟ್ಲಿಗೂ ಕೂಡ ಹಾಕ್ಕೊಳ್ತೀನಿ. ನಿಮಗೇನಾದರೂ ಸ್ವಲ್ಪ ಸೋಪ್ ಜಾಸ್ತಿ ಅನಿಸಿದ್ರೆ ಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ನನಗಿಲ್ಲಿ ಕರೆಕ್ಟಾಗಿದೆ, 2 ಸ್ಪೂನ್ ಹಾಕ್ಕೊಂಡಿದ್ದಲ್ಲ ಅಷ್ಟು ಸಾಕು. ನೋಡಿ, ಅವೆರಡು ಬಾಟ್ಲಲ್ಲಿ ಕರೆಕ್ಟಾಗಿ 1-1.5 ಲೀಟ್ರಷ್ಟು ಮಾಡಿಕೊಂಡೆ ಅಷ್ಟೇ. ಈ ಥರ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ ಸ್ಟವ್ ಕೂಡ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಲಾಸ್ಟಲ್ಲಿ. ನಾನು ಆಗಲೇ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಬೆಳಗ್ಗೆನೇ ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕಿದ್ದೆ ಬಿಡಿ. ಈಗ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಅಮ್ಮ ಜಾಸ್ತಿ ಕಳಿಸ್ಬಿಟ್ಟಿದ್ರು. ಅದನ್ನು ಏನು ಮಾಡಬೇಕಪ್ಪ ಅಂತ ಈ ರೀತಿ ಕ್ಯೂಬ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಈಸಿ ಆಗುತ್ತೆ ಕುಕ್ಕಿಂಗ್ ಮಾಡಬೇಕಾದ್ರೆ, ಅದಕ್ಕೋಸ್ಕರ ಇವನ್ನೆಲ್ಲ ಮಾಡ್ತೀನಿ ನಾನು. ಒಂದು ಸರ್ತಿ ಮಿಕ್ಸಿ ಮಾಡಿಕೊಂಡು ಇದಕ್ಕೂ ಕೂಡ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಅಂದರೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ ಪ್ರಿಸರ್ವೇಟಿವ್ ಕೂಡ ಯೂಸ್ ಆಗುತ್ತೆ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಂಡು ಈಗ ಇದನ್ನು ಫ್ರೀಸ್ ಮಾಡ್ಕೊಳ್ತಿದ್ದೀನಿ. ಅಂದರೆ ಐಸ್ ಕ್ಯೂಬ್ಸ್ ಮಾಡ್ಕೊಳ್ತೀವಲ್ಲ ಅದೇ ಟ್ರೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಒಂದು 2 ಅವರ್ಸ್ ಇಟ್ಕೊಂಡ್ರೆ ಸಾಕು. ನಾನು ಒಂದು ದಿನವೇ ಬಿಟ್ಬಿಟ್ಟಿದ್ದೆ. ಹಾಗೆ ಪುದೀನ ಕೂಡ ಜಾಸ್ತಿ ಇದೆ, ಅದನ್ನು ಕೂಡ ಪೌಡ್ರ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು 2 ಡೇಸ್ ಮುಂಚೆನೇ ಮಾಡಿಡೋದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ನಿಮಗೆ ಪುದೀನ ತಂದಾಗ ತೋರಿಸಿದ್ದೆ, ಎಷ್ಟೊಂದು ಪುದೀನ ತಂದಿದ್ದನಲ್ಲ. ಏನಕ್ಕಪ್ಪ ಅಂದರೆ ಈ ಥರ ಪೌಡ್ರ್ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನಾಗಿ ಒಂದು 2-3 ಸರ್ತಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಒಣಗಿಸ್ಕೋಬೇಕು. ನಾನಿಲ್ಲಿ ಒಂದು ತಟ್ಟೆಗೆಲ್ಲ ಹಾಕ್ಬಿಟ್ಟು ಬಟ್ಟೆ ಟೈಟಾಗಿ ಕಟ್ಬಿಟ್ಟು 1-2 ದಿನ ಬಿಸಿಲಲ್ಲಿ ಡೈರೆಕ್ಟ್ ಬಿಸಿಲಿಗೆ ಇಟ್ಕೊಂಡಿದ್ದೀನಿ. ಬಿಸಿಲಿಗೆ ಇಟ್ಕೊಂಡು ಈ ರೀತಿ ಒಣಗಿದ ಮೇಲೆ ನೋಡಿಸ್ತೀನಿ ನಿಮಗೆ. ಅಷ್ಟು ನೀಟಾಗಿ ಒಣಗಬೇಕು, ಮುಟ್ಟಿದ್ರೆ ಪುಡಿ ಆಗಬೇಕು, ಅಷ್ಟು ನೀಟಾಗಿ ಒಣಗಿಸ್ಕೋಬೇಕು. ಈ ರೀತಿ ಒಣಗಿಸ್ಕೊಂಡ್ರೆ ನಾವು ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸ್ಕೋಬೇಕು. ಇವಾಗ ಒಳ್ಳೆ ಬಿಸಿಲು ಬರುತ್ತಲ್ಲ, ಈಗ ಚೆನ್ನಾಗಿ ಒಣಗಿಸ್ಕೋಬೋದು. ಇಲ್ಲ ಮನೆ ಒಳಗಡೆ ಇಟ್ಕೊಂಡು ಕೂಡ ಒಣಗಿಸ್ಬೋದು. ಅದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಇಟ್ಕೊಂಡು ಒಣಗಿಸ್ಕೊಂಡ್ರೆ. ಆದರೆ ಈ ರೀತಿ ಮಾಡಿದ್ರೆ ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಟೇಸ್ಟ್ ಏನು ಡಿಫ್ರೆನ್ಸ್ ಬರೋಲ್ಲ, ಎರಡೂ ಕೂಡ ಒಂದೇ ಇರುತ್ತೆ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 3 ಕಟ್ಟಷ್ಟು ಹಾಕ್ಕೊಂಡಿದ್ದೆ, ಆದರೆ ನೋಡಿ ಎಷ್ಟು ಪೌಡ್ರ್ ಆಯಿತು ಅಂತ. ನಾನು ಇದನ್ನು 2ನೇ ಸರ್ತಿ ಮಾಡ್ತಿರೋದು. ಅದೇ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ. ಇದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಇದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರೀಝರಲ್ಲಿ ಏನು ಬೇಡ, ಮಾಮೂಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ನೀವು ಎಷ್ಟು ದಿನ ಬೇಕಾದ್ರೂ ಖಾಲಿ ಆಗೋವರೆಗೂ ಹುಳ ಆಗ್ದಂಗೆ ಆರಾಮಾಗಿರುತ್ತೆ. ಹೊರಗಡೆ ಇಟ್ಕೊಂಡ್ರೆ ಹುಳ ಆಗುತ್ತೇನೋ ಗೊತ್ತಿಲ್ಲ, ನಾನು ಯೂಸ್ ಮಾಡಿಲ್ಲ ಆ ಥರ. ಯಾವಾಗೂ ಫ್ರಿಜ್ಜಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಇಷ್ಟು ಪೌಡ್ರ್ ಆಗಬೇಕು ಅಂದರೆ ಒಂದು 6 ಕಟ್ಟಷ್ಟು ಬೇಕಾಗುತ್ತೆ. ನೋಡೋಕ್ಕಷ್ಟಿದೆಯಲ್ಲ, ಆದರೆ ಎಷ್ಟು ಫ್ಲೇವರ್ ಇತ್ತು ಅಥವಾ ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಅದೇ ಪ್ಲೇಟಿಗೆ ಈಗ ಮೆಂತ್ಯ ಸೊಪ್ಪು ಕೂಡ ಒಣಗಿಸ್ಕೊಡೋಕೆ ಇಟ್ಕೊಳ್ತೀನಿ. ಏನಕ್ಕಪ್ಪ ಅಂದರೆ ಕಸೂರಿ ಮೆಥಿಗೆ. ಹಾಗೆ ನಾನಿಲ್ಲಿ ಡಿನ್ನರ್ಗೆ ಸಾಂಬಾರಿಗೆ ಮುದ್ದೆ, ರೈಸು ಎಲ್ಲ ಮಾಡಿದ್ದಾಯಿತು. ನೋಡ್ತಿದ್ದೀರಲ್ಲ ಸ್ಟವ್ ಯಾವ ರೀತಿ ಗಲೀಜಾಗಿದೆ ಅಂತ. ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಪ್ರೇ ಯೂಸ್ ಮಾಡ್ಕೊಳ್ತಿದ್ದೀನಿ. ನಾವು ಮಾಡಿರೋಂಥ ಲಿಕ್ವಿಡು ನೋಡ್ತಿದ್ದೀರಲ್ಲ ಎಷ್ಟು ಗಲೀಜಾಗಿದ್ರೂ ಎಷ್ಟು ಈಸಿಯಾಗಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ. ಜಿಡ್ಡು ಏನಿದ್ರೂ ಕೂಡ ಆರಾಮಾಗಿ ಕ್ಲೀನ್ ಆಗ್ತದೆ. ಹಾಗೆ ಕೈಗೂ ಏನಕ್ಕೂ ಪ್ರಾಬ್ಲಮ್ ಇರಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಕೆಲವೊಂದು ಸೋಪುಗಳು, ಲಿಕ್ವಿಡ್ಗಳು ಯೂಸ್ ಮಾಡಿದ್ರೆ ಕೈಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲದೆ ಎಲ್ಲ ನಮ್ಮ ಮನೆಯಲ್ಲೇ ಯೂಸ್ ಮಾಡ್ಕೊಂಡಿರೋಂಥ ವಸ್ತುಗಳಲ್ವ, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಬೇರೆ ಏನೂ ಯೂಸ್ ಮಾಡಿಲ್ಲ, ಅದೇ ಲಿಕ್ವಿಡ್ ಯೂಸ್ ಮಾಡಿರೋದು. ನಾನಿಲ್ಲಿ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಡೇ ಮೊಳಕೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಒಂದು 48 ಅವರ್ಸ್ ಇಟ್ಕೊಂಡ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ನಾನಿಲ್ಲಿ 24 ಅವರ್ಸ್ಗೆ ತೆಗೆದಿದ್ದೀನಿ. ಸ್ವಲ್ಪ ಮೊಳಕೆ ಕಡಿಮೆನೇ ಬಂದಿದೆ. ಇನ್ನೂ ಉದ್ದಕ್ಕೆ ಬೇಕು ಅಂದರೆ ಒಂದು 48 ಅವರ್ಸ್ ಇಟ್ಕೋಬೇಕು. ನೋಡಿ ಈಗ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಒಂದು 10 ಡೇಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಕಾಳು ತೊಳೆದಿದ್ದೀವಲ್ಲ, ಎಲ್ಲೂ ಸ್ಮೆಲ್ ಬರಲ್ಲ. ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. 10 ಡೇಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಒಂದು ಬಾಕ್ಸ್ಗೆ ಈ ಥರ ಕಾಳು ಕಟ್ಟಿರೋವನ್ನು ಇಟ್ಕೊಂಡು ಸ್ವಲ್ಪ ವೆಯ್ಟ್ ಎತ್ಕೊಂಡ್ರೆ ಆಯಿತು. ನಾನು ಒಳ್ಕಲ್ಲಿ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೆ. ಹಾಗೆ ನೋಡಿ ಹೆಸರು ಕಾಳು ಕೂಡ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಅದೇ ಬಾಕ್ಸಲ್ಲಿ ಮುಚ್ಚಿಟ್ಬಿಟ್ಟಿದೆ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಎಕ್ಸ್ಟ್ರಾ ನೀರು ಏನು ಚಿಮ್ಸೋದು ಏನೂ ಮಾಡಿಲ್ಲ, ಹಂಗೆ ಡೈರೆಕ್ಟಾಗಿ ಬರುತ್ತೆ. ಈಸಿಯಾಗಿ ಮೊಳಕೆ ಮಾಡ್ಕೊಳ್ಳೋದು ಅಂದರೆ ಹೆಸರು ಕಾಳನ್ನ. ಹಾಗೆ ಫ್ರಿಜ್ಜಲ್ಲಿ ಇಡೋವನ್ನೆಲ್ಲ ತೋರಿಸ್ತೀನಿ ನೋಡಿ. ತುಪ್ಪ ಎಲ್ಲ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ.